ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಅನ್ನು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆಲ್ರೆಡಿ ಹೈಲೈಟ್ಸ್ ಅಲ್ಲಿ ನೋಡಿದ್ದೀರಾ. ಹೌದು, ಇವತ್ತು ನಾನು ಏಸರ್ ಬ್ರ್ಯಾಂಡ್ ಒಂದು ಪ್ರೆಡೇಟರ್ ಹಿಲಿಯೋ 300 ಲ್ಯಾಪ್ಟಾಪ್ ಅನ್ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರೋ ಒಂದು ಬ್ಲಾಕ್ ಕಲರ್ ಒಂದು ಕ್ರೇಜಿ ಬಾಕ್ಸ್ ಇದಾಗಿರುವಂಥದ್ದು. ತುಂಬಾ ಜನ ನನ್ನ ಒಂದು ಫೋಟೋಶಾಪ್ ಮಾಡೋಕ್ಕೆ, ಎಡಿಟಿಂಗ್ ಮಾಡೋಕ್ಕೆ, ಅಂದ್ರೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ, ಗ್ರಾಫಿಕ್ಸ್ ಡಿಸೈನ್ ಮಾಡೋಕ್ಕೆ, ಆಮೇಲೆ ಒಂದು ಗೇಮಿಂಗ್ ಪರ್ಪಸ್ ಆಗಿ ಒಂದು ಬೆಸ್ಟ್ ಲ್ಯಾಪ್ಟಾಪ್ ನ ಸಜೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತು ನಾನು ಒಂದು ಏಸರ್ ಬ್ರ್ಯಾಂಡ್ ಒಂದು ಪ್ರೆಡೇಟರ್ ಹಿಲಿಯೋ ಲ್ಯಾಪ್ಟಾಪ್ ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಲ್ಯಾಪ್ಟಾಪ್ ನಲ್ಲಿ ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ, ಆಮೇಲೆ ಈ ಒಂದು ಲ್ಯಾಪ್ಟಾಪ್ ನ ಏನಕ್ಕಾಗಿ ಪರ್ಚೇಸ್ ಮಾಡಬೇಕು ಮತ್ತು ಇದರಲ್ಲಿ ಏನೆಲ್ಲ ಒಂದು ಕಾನ್ಫಿಗರೇಷನ್ ಇದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕಡೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಈ ಒಂದು ಬಾಕ್ಸ್ ನ ಓಪನ್ ಮಾಡೋ ಸಮಯ. ಬಾಕ್ಸ್ ನ ಓಪನ್ ಮಾಡೋಕ್ಕಿಂತ ಮೊದಲು ಏನೆಲ್ಲ ಒಂದು ಇನ್ಫಾರ್ಮೇಶನ್ ಇದೆ ಒಂದು ಬಾಕ್ಸ್ ನ ಮೇಲ್ಗಡೆ ಅಂತ ತಿಳಿಸ್ತೀನಿ. ಇದಾದ ನಂತರ ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ಒಂದು ಎಕ್ಸೆಸರೀಸ್ ನಿಮಗೆ ತೋರಿಸ್ತೀನಿ. ಇದಾದ ನಂತರ ಕಾನ್ಫಿಗರೇಷನ್ ಬಗ್ಗೆ ನೋಡೋಣ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಪ್ರೆಡೇಟರ್ ಅಂತ ಒಂದು ಮೆನ್ಷನ್ ಮಾಡಿರುವಂತದ್ದು. ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದ್ದಾರೆ, ಏಸರ್ ಪ್ರೆಡೇಟರ್ ಹಿಲಿಯೋ 300 ಅಂತ. ಸೊ ಇನ್ನು ಸೈಡ್ ನಲ್ಲಿ ಈ ಒಂದು ಲ್ಯಾಪ್ಟಾಪ್ ನ ಒಂದು ಕಾನ್ಫಿಗರೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಣ. ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಎರಡು ಬಾಕ್ಸ್ ಇಲ್ಲಿ ಸಿಗುತ್ತೆ. ಒಂದು ಲ್ಯಾಪ್ಟಾಪ್ ಬಾಕ್ಸ್, ಆಮೇಲೆ ಇನ್ನೊಂದು ಒಂದು ಎಕ್ಸೆಸರೀಸ್ ಬಾಕ್ಸ್. ಈ ಒಂದು ಸ್ಮಾಲ್ ಎಕ್ಸೆಸರೀಸ್ ಬಾಕ್ಸ್ ನಲ್ಲಿ ಒಂದು ಲ್ಯಾಪ್ಟಾಪ್ ನ ಚಾರ್ಜ್ ಮಾಡಕ್ಕೆ ಒಂದು ಚಾರ್ಜಿಂಗ್ ಅಡಾಪ್ಟರ್ ಮತ್ತು ಕೇಬಲ್ ಕೊಟ್ಟಿದ್ದಾರೆ. ಇದನ್ನ ಸೈಡ್ ಅಲ್ಲಿ ಇಡೋಣ. ಈಗ ಮೇನ್ ಆಗಿ ಒಂದು ಲ್ಯಾಪ್ಟಾಪ್ ಬಾಕ್ಸ್ ನ ಓಪನ್ ಮಾಡೋಣ. ನೋಡ್ತಾ ಇದ್ರೆ ವಾವ್, ಆಸಮ್ ಲುಕ್ ಆಗಿರ್ತಕ್ಕಂಥ ಒಂದು ಲ್ಯಾಪ್ಟಾಪ್ ಇದಾಗಿರುವಂತದ್ದು. ತುಂಬಾ ಕ್ರೇಜಿ ಆಗಿದೆ ಒಂದು ಬಿಲ್ಡ್ ಕ್ವಾಲಿಟಿ. ನೋಡಿದ ತಕ್ಷಣ ಗೇಮಿಂಗ್ ಲ್ಯಾಪ್ಟಾಪ್ ಅಂತ ಅನ್ಸೇ ಬಿಡುತ್ತೆ. ಯಾರಾದ್ರೂ ನೋಡಿದ್ರು ಅಂತಂದ್ರೆ ಆ ರೇಂಜ್ ಗೆ ಡಿಸೈನ್ ಮಾಡಿದ್ದಾರೆ. 2.4 kg ತೂಕ ಇರುವಂತದ್ದು. ನಾನು ಏನ್ ಅನ್ಕೊಂಡ್ಬಿಟ್ಟಿದ್ದೆ ಗೊತ್ತಾ, ತುಂಬಾ ಭಾರ ಇದೆ, ಒಂದು 3-3.5 kg ಇದೆ ಅನ್ಕೊಂಡಿದ್ದೆ. ಬಟ್ ಇಟ್ಸ್ ಓಕೆ. 2.4 kg ಅಂತಂದ್ರೆ ಆರಾಮಾಗಿ ಇದನ್ನ ಹ್ಯಾಂಡಲ್ ಮಾಡ್ಬೋದು, ಆರಾಮಾಗಿ ಇದನ್ನ ಟ್ರಾವೆಲ್ ಮಾಡುವಾಗ ಸಹಿತ ಕ್ಯಾರಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ನೆಕ್ಸ್ಟ್ ಲ್ಯಾಪ್ಟಾಪ್ ಅನ್ನ ಆನ್ ಮಾಡೋಣ. ಸೊ ಮೊದಲನೇದಾಗಿ ಈ ಒಂದು ಲ್ಯಾಪ್ಟಾಪ್ ನ ಒಂದು ಲುಕ್ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸ್ನೇಹಿತರೆ ನೋಡ್ತಾ ಇದ್ರೆ ಒಂದು ಕ್ರೇಜಿ ಲುಕ್ ಇರುವಂತದ್ದು, ಕ್ರೇಜಿ ಲುಕ್ ಮತ್ತೆ ಕ್ರೇಜಿ ಬಿಲ್ಡ್ ಕ್ವಾಲಿಟಿ ಒಂದು ಲ್ಯಾಪ್ಟಾಪ್ ನಲ್ಲಿ ನಾವು ನೋಡಬಹುದು. ಸೊ ನಮ್ಮ ಒಂದು ಡೆಸ್ಕ್ ಮೇಲೆ ಈ ಒಂದು ಲ್ಯಾಪ್ಟಾಪ್ ನ ಇಟ್ಟಾಗ ಒಂದು ತುಂಬಾ ಪ್ರೀಮಿಯಂ ಫೀಲ್ ಅಂತ ನಮ್ಗೆ ಅನ್ಸುತ್ತೆ. ಆಮೇಲೆ ಈ ಒಂದು ಬಾಡಿನ ಒಂದು ಮೆಟಲ್ ಬಿಲ್ಡ್ ಅಂತ ಹೇಳ್ಬೋದು. ಒಂದು ಲ್ಯಾಪ್ಟಾಪ್ ಒಂದು ಮೆಟಲ್ ಬಿಲ್ಡ್ ಇದಾಗಿರುವಂತದ್ದು. ಟಾಪ್ ಮತ್ತು ಸೈಡ್ ನಲ್ಲಿ ಒಂದು ಮೆಟಲ್ ಅನ್ನು ಯೂಸ್ ಮಾಡಿದ್ದಾರೆ. ಇನ್ನು ಈ ಒಂದು ಲ್ಯಾಪ್ಟಾಪ್ ಒಂದು ಕೀಬೋರ್ಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇವನ್ ಕೀಬೋರ್ಡ್ ಸಹಿತ ಒಂದು ಪ್ರೀಮಿಯಂ ಲುಕ್ ಅಂತ ನಮ್ಗೆ ಅನ್ಸುತ್ತೆ. ಇನ್ನು ಫ್ರಂಟ್ ನಲ್ಲಿ ಒಂದು LED ಲೈಟ್ ಇರ್ತಕ್ಕಂಥ ಒಂದು ಲೋಗೋ ಇರುವಂತದ್ದು, ಪ್ರಿಡೇಟರ್ ಲೋಗೋ, ಒಂದು ಆಂಗ್ರಿ ಲುಕ್ ಇದೆ. ನನಗೆ ಈ ಲೋಗೋ ನೋಡಿದ ತಕ್ಷಣ ತುಂಬಾ ಕೋಪ ಬರುತ್ತೆ, ಆಯ್ತಾ. ತುಂಬಾ ಒಂದು ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಇನ್ನು ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ ನ ಒಂದು ಬ್ಯಾಕ್ ಸೈಡ್ ನಲ್ಲಿ ಕೆಳಗಡೆ ಭಾಗದಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಇರತಕ್ಕಂಥ ಒಂದು ಪ್ಲಾಸ್ಟಿಕ್ ನ ಯೂಸ್ ಮಾಡಿ ಬಿಲ್ಡ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ ನ ಒಂದು ಪೋರ್ಟ್ಸ್ ಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೋಡ್ತಾ ಇದ್ರೆ ಒಂದು ಲೆಫ್ಟ್ ಸೈಡ್ ನಲ್ಲಿ ಒಂದು ಕೆನ್ಸಿಂಗ್ಟನ್ ಲಾಕ್ ಇರುವಂತದ್ದು, ಪವರ್ ಕನೆಕ್ಟರ್ ಪೋರ್ಟ್ ಇದೆ, ಆಮೇಲೆ RJ45 ಪೋರ್ಟ್ ಇರುವಂತದ್ದು, 2 USB 3.1 ಪೋರ್ಟ್ ನ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಒಂದು ಹೆಡ್ಫೋನ್ ಕನೆಕ್ಟ್ ಮಾಡಕ್ಕೆ, ಹೆಡ್ಫೋನ್ ಅಥವಾ ಮೈಕ್ರೋಫೋನ್ ಕನೆಕ್ಟ್ ಮಾಡಕ್ಕೆ ಒಂದು ಜಾಕ್ ಇಲ್ಲಿ ಇರುವಂತದ್ದು. ಸೊ ನೆಕ್ಸ್ಟ್ ರೈಟ್ ಸೈಡ್ ನಲ್ಲಿ ಒಂದು HDMI ಪೋರ್ಟ್ ಇದೆ, ಆಮೇಲೆ ಮಿನಿ ಡಿಸ್ಪ್ಲೇ ಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ಮತ್ತೊಂದು USB 3.1 ಪೋರ್ಟ್ ನ ಇಲ್ಲಿ ಕೊಟ್ಟಿರುವಂತದ್ದು, ಆಮೇಲೆ ಟೈಪ್ ಸಿ USB 3.1 ಜನರೇಷನ್ 2 ಪೋರ್ಟ್ ನ ಇಲ್ಲಿ ಕೊಟ್ಟಿರುವಂತದ್ದು. ಓಕೆ, ಇಲ್ಲಿ 4th ಜನರೇಷನ್ ಏರೋಬ್ಲೇಡ್ 3D ಟೆಕ್ನಾಲಜಿನ ಯೂಸ್ ಮಾಡಿರುವಂತದ್ದು. 4 ಫ್ಯಾನ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಲ್ಯಾಪ್ಟಾಪ್ ನಲ್ಲಿ ಒಂದು ಬೆಸ್ಟ್ ಕೂಲಿಂಗ್ ಸಿಸ್ಟಮ್ ಅನ್ನ ನಾವು ನೋಡಬಹುದು. ಓಕೆನಾ, ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ ನ ಒಂದು ಕೀಬೋರ್ಡ್ ಲೇಔಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನೋಡ್ತಾ ಇರೋದು ಬೆಸ್ಟ್ ಆದ ಒಂದು ಕೀಬೋರ್ಡ್ ಲೇಔಟ್ ಅನ್ನ ಈ ಒಂದು ಲ್ಯಾಪ್ಟಾಪ್ ಹೊಂದಿದೆ. ಬಟ್ ಇಟ್ ಈಸ್ ನಾನ್ ಮೆಕ್ಯಾನಿಕಲ್ ಕೀಬೋರ್ಡ್ ಆಯ್ತಾ, ಇದೊಂದು ಮೆಕ್ಯಾನಿಕಲ್ ಕೀಬೋರ್ಡ್ ಅಲ್ಲ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಈ ಕೀಬೋರ್ಡ್ ನಲ್ಲಿ ಒಂದಿಷ್ಟು ಕೀಸ್ ಗಳನ್ನ ಹೈಲೈಟ್ ಮಾಡಿದ್ದಾರೆ. ಗೇಮಿಂಗ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಒಂದು ಗೇಮಿಂಗ್ ಲೇಔಟ್ ಅನ್ನ ನಾವು ಇಲ್ಲಿ ನೋಡಬಹುದು. ಇಲ್ಲಿ ಬಹು ಮುಖ್ಯವಾಗಿ ಒಂದು 2 ಕೀಸ್ ಅನ್ನ ಹೈಲೈಟ್ ಮಾಡಿದ್ದಾರೆ. ಮೊದಲನೇದಾಗಿ ಒಂದು ಪ್ರಿಡೇಟರ್ ಕಮಾಂಡ್ ಕೀ ಮತ್ತು ಇನ್ನೊಂದು ಟರ್ಬೋ ಕೀ ಅಂತ. ಈ ಒಂದು 2 ಕೀಸ್ ಗಳನ್ನ ನಾವು ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಲ್ಯಾಪ್ಟಾಪ್ ನ ನಾವು ಕಂಟ್ರೋಲ್ ಮಾಡಬಹುದು. ಕೀಬೋರ್ಡ್ ನ ಒಂದು RGB ಲೈಟಿಂಗ್ ಆಗಿರಬಹುದು, ಆಮೇಲೆ ಒಂದು ಫ್ಯಾನ್ ಕಂಟ್ರೋಲ್ಸ್ ಗಳನ್ನ ನಾವು ಈ ಒಂದು ಕಮಾಂಡ್ ಕೀ ಮೂಲಕ ನಾವು ಮಾಡಬಹುದು. ನೋಡ್ತಾ ಇರೋ ಒಂದು ಕಮಾಂಡ್ ಕೀನ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾಗಿ ಒಂದು ಲೇಔಟ್ ಇಲ್ಲಿ ಕಾಣಿಸಿಕೊಳ್ಳುತ್ತೆ. ಹೋಮ್ ಪೇಜ್ ನಲ್ಲಿ ನಮಗೆ ಒಂದು CPU ಟೆಂಪರೇಚರ್ ಎಷ್ಟಿದೆ, GPU ಟೆಂಪರೇಚರ್ ಎಷ್ಟಿದೆ, ಆಮೇಲೆ ಸಿಸ್ಟಮ್ ಟೆಂಪರೇಚರ್ ಎಷ್ಟಿದೆ ಅಂತ ನಮಗೆ ಇಲ್ಲಿ ತೋರಿಸುತ್ತೆ. ಇದಾದ ನಂತರ ನಾವು ಲೈಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಒಂದು ಕೀಬೋರ್ಡ್ ಒಂದು ಲೈಟಿಂಗ್ ನಾವು ಸೆಟ್ ಮಾಡ್ಕೊಳ್ಬಹುದು. ಸ್ಟ್ಯಾಟಿಕ್ ಮತ್ತು ಡೈನಾಮಿಕ್ ಮೋಡ್ ಅಲ್ಲಿ ನಾವು ಚೇಂಜ್ ಮಾಡ್ಕೊಳ್ಬಹುದು. ಸೊ ಡೈನಾಮಿಕ್ ಮೋಡ್ ಅಲ್ಲಿ ತುಂಬಾ ಲೈಟಿಂಗ್ ಎಫೆಕ್ಟ್ಸ್ ಇದೆ. ನಾವು ಲೈಟಿಂಗ್ ಎಫೆಕ್ಟ್ಸ್ ನಾವು ಚೇಂಜ್ ಮಾಡ್ದಂಗೆ ಕೀಬೋರ್ಡ್ ನಲ್ಲಿ ಲೈಟಿಂಗ್ ಎಫೆಕ್ಟ್ಸ್ ತುಂಬಾ ಇಲ್ಲಿ ನೀಟಾಗಿ
ಆಗಿ ಚೇಂಜ್ ಆಗುತ್ತೆ. ಸೊ ಇದು ತುಂಬ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ನೆಕ್ಸ್ಟ್ ಒಂದು ಫ್ಯಾನ್ ಕಂಟ್ರೋಲ್ ಅಂತ ಇನ್ನೊಂದು ಆಪ್ಷನ್ ಇದೆ. ಫ್ಯಾನ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ನಾವು ಫ್ಯಾನ್ ಸ್ಪೀಡ್ ಅನ್ನು ನಾವಿಲ್ಲಿ ಸೆಟ್ ಮಾಡ್ಬೋದು. ಯಾವಾಗಲೂ ಆಟೋಮೆಟಿಕ್ ಆಗಿ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಮತ್ತು ಕಸ್ಟಮ್ ಅಂತ ಇದೆ ಇಲ್ಲಿ. ಸೊ ನಾವು ಮ್ಯಾಕ್ಸಿಮಮ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಫ್ಯಾನ್ ಇಲ್ಲಿ ಸ್ಪೀಡ್ ಆಗಿ ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. RPM ನಲ್ಲಿ ನಮಗೆ ಅದು ಕೆಳಗಡೆ ತೋರಿಸುತ್ತೆ. ನೋಡ್ತಾ ಇದ್ದೀರಾ, ನಿಮ್ಮ ಸೌಂಡ್ ಕೇಳ್ತಾ ಇದೆ ಅನ್ಕೋತೀನಿ. ಸೊ ಇದು ಯಾವಾಗಲೂ ಆಟೋನೇ ಇರಲಿ. ಸೊ ಇದಾದ ನಂತರ ಈ ಒಂದು ಲ್ಯಾಪ್ಟಾಪ್ನ ಒಂದು ಮಾನಿಟರಿಂಗ್ ಅಂತ ಇನ್ನೊಂದು ಆಪ್ಷನ್ ಇದೆ. ಮಾನಿಟರಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು CPU ಅಥವಾ GPU ನಾವು ಮಾನಿಟರ್ ಮಾಡ್ಬೋದು. ಆಮೇಲೆ ಸಿಸ್ಟಮ್ ಅಂತ ಇನ್ನೊಂದು ಆಪ್ಷನ್ ಇದೆ. ಸೊ ಈ ರೀತಿ ವರ್ಕ್ ಆಗುತ್ತೆ. ಸೊ ಹೋಮ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಮ್ಗೆ ಯಾವಾಗಲೂ CPU, GPU ಮತ್ತು ಸಿಸ್ಟಮ್ನ ಒಂದು ಟೆಂಪ್ರೇಚರ್ ಎಷ್ಟಿದೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಏನು ಗೊತ್ತಾ, ನೀವು ಎಷ್ಟೇ ಹೊತ್ತು ಕೆಲಸ ಮಾಡಿದ್ರು, ಒಂದು 4 ಅವರ್ 5 ಅವರ್ 6ವರೆಗೂ ನೀವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಲ್ಯಾಪ್ಟಾಪ್ ಯಾವುದೇ ರೀತಿ ಹೀಟ್ ಆಗಲ್ಲ. ಯಾಕಂದರೆ ಕೂಲಿಂಗ್ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ ಇದರಲ್ಲಿ ಯೂಸ್ ಮಾಡಿದರೆ. ನಮ್ಮದು 4 ಫ್ಯಾನ್ಸ್ಗಳನ್ನು ಇದರಲ್ಲಿ ಯೂಸ್ ಮಾಡಿರುವಂಥದ್ದು. ಓಕೆನಾ, ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನ ಒಂದು ವೆಬ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ 720p ರೆಸೊಲ್ಯೂಷನ್ ಇರತಕ್ಕಂಥ ಒಂದು ವೆಬ್ ಕ್ಯಾಮ್ರಾ ಇರುವಂಥದ್ದು. ಸೊ ನೋಡ್ತಾ ಇದ್ದೀರಾ, ನಾವು ಇವಾಗ ಶೂಟ್ ಮಾಡ್ತಾ ಇರೋದು ವೆಬ್ ಕ್ಯಾಮ್ರಾದಲ್ಲಿನೇ. ಸೊ ಹೇಗಿದೆ ಈ ಒಂದು ವೆಬ್ ಕ್ಯಾಮ್ರಾದ ಕ್ವಾಲಿಟಿ ಅಂತ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ನೀಡ್ಸ್ ಆಫ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಬರ್ತಕ್ಕಂಥ ಎಲ್ಲ ಅನ್ಬಾಕ್ಸಿಂಗ್ ವಿಡಿಯೋಸ್ಗಳು ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಅನ್ಸಿದ್ರೆ ಮಿಸ್ ಮಾಡದೆ ಈ ವಿಡಿಯೋನ ಲೈಕ್ ಮಾಡಿ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಈ ಒಂದು ವೆಬ್ ಕ್ಯಾಮ್ ಒಂದು ಕ್ವಾಲಿಟಿ ಇಲ್ಲಿ ನಾವು ನೋಡ್ಬೋದು. ಪರವಾಗಿಲ್ಲ ಅಂತ ಅನ್ಸುತ್ತೆ ಈ ಒಂದು ಪ್ರೈಸ್ ರೇಂಜಲ್ಲಿ. ಓಕೆನಾ, ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ ಒಂದು ಡಿಸ್ಪ್ಲೇ ಅಥವಾ ಸ್ಕ್ರೀನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಇಲ್ಲಿ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇರತಕ್ಕಂಥ IPS ಡಿಸ್ಪ್ಲೇ ಇದಾಗಿರುವಂಥದ್ದು. ಹೌದು, 1080 ರೆಸೊಲ್ಯೂಷನ್ ಅಲ್ಲಿ ಒಂದು ಫುಲ್ HD ಡಿಸ್ಪ್ಲೇ ಇದಾಗಿರುವಂಥದ್ದು. 144 ಹರ್ಟ್ಸ್ ಅಂತಂದ್ರೆ ಯು ವಿಲ್ ಗೆಟ್ 144 ಫ್ರೇಮ್ಸ್ ಪರ್ ಸೆಕೆಂಡ್, ಆಯ್ತಾ. 3 ಮಿಲಿ ಸೆಕೆಂಡ್ ರೆಸ್ಪಾನ್ಸ್ ಟೈಮ್ ಅನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಲ್ಯಾಪ್ಟಾಪ್ಗಳಲ್ಲಿ 60 ಹರ್ಟ್ಸ್ ಅಥವಾ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರತಕ್ಕಂಥ ಒಂದು ಸ್ಕ್ರೀನ್ಗಳನ್ನು ನೋಡಿರ್ತೀವಿ. ಬಟ್ ಇಲ್ಲಿ 144 ಹರ್ಟ್ಸ್ ಇದೆ ಅಂತಂದ್ರೆ ಇದೊಂದು ಫಾಸ್ಟ್ ಆಗಿರತಕ್ಕಂಥ ಒಂದು ಡಿಸ್ಪ್ಲೇ, ಆಯ್ತಾ. ಇವನ್ ನಮ್ಮ ಫೋನ್ಗಳಲ್ಲಿ ಸಹಿತ 60 ಹರ್ಟ್ಸ್, 90 ಹರ್ಟ್ಸ್, 120 ಹರ್ಟ್ಸ್ ಡಿಸ್ಪ್ಲೇ ನೋಡಿರ್ತೀವಿ. ಬಟ್ ಇಲ್ಲಿ 144 ಹರ್ಟ್ಸ್ ಇದೆ. 144 ಹರ್ಟ್ಸ್ ಅಂತಂದ್ರೆ ಒಂದು ನಮ್ಮ ಫೋನ್ಗಿಂತ ಒಂದು ಬೆಸ್ಟ್ ಡಿಸ್ಪ್ಲೇ ಈ ಒಂದು ಲ್ಯಾಪ್ಟಾಪ್ ನಲ್ಲಿ ಇದೆ ಅಂತ ಹೇಳ್ಬೋದು. ನನಗೆ ಇಲ್ಲಿ ಏನು ವಂಡರ್ ಆಗ್ತಿದೆ ಗೊತ್ತಾ, ಮೊದಲೆಲ್ಲ ಏನು ಮಾಡ್ತಿದ್ರು ಅಂತಂದ್ರೆ ಒಂದು ಗ್ರಾಫಿಕ್ ಡಿಸೈನ್ ಲ್ಯಾಪ್ಟಾಪ್ಗಳಲ್ಲಿ ಈ ಒಂದು ಡಿಸ್ಪ್ಲೇನ ಯೂಸ್ ಮಾಡ್ತಾ ಇದ್ರು IPS ಜೊತೆಗೆ 144 ಹರ್ಟ್ಸ್ ನ. ಇವನ್ ಇದು ಗೇಮಿಂಗ್ ಲ್ಯಾಪ್ಟಾಪ್ ಆದ್ರೂ ಸಹಿತ ಇಷ್ಟೊಂದು ಬೆಸ್ಟ್ ಆದ ಒಂದು ಡಿಸ್ಪ್ಲೇ ಕೊಟ್ಟಿರೋದು ನನಗೆ ತುಂಬಾ ವಂಡರ್ ಅನಿಸ್ತಾ ಇದೆ. ಇನ್ ಕೇಸ್ ನಾವೇನಾದ್ರೂ ಈ ಒಂದು ಬಜೆಟ್ ನಲ್ಲಿ ಒಂದು ಗೇಮಿಂಗ್ ಬಿಲ್ಡ್ ಮಾಡಕ್ ಹೋದ್ವಿ ಅಂತಂದ್ರೆ ಸೇಮ್ ಒಂದು ಮಾನಿಟರ್ ನಾವು ಪರ್ಚೇಸ್ ಮಾಡಕ್ ಹೋದ್ವಿ ಅಂತಂದ್ರೆ ಒಂದು 27 ಇಂಚಸ್ ಮಾನಿಟರ್ನ ಒಂದು 20 ರಿಂದ 25 ಸಾವಿರ ರೂಪಾಯಿ ನಮಗೆ ಬಜೆಟ್ ಆಗುತ್ತೆ. ಇವನ್ ಇಲ್ಲಿ ಕೇವಲ 15 ಇಂಚ್ ಸ್ಕ್ರೀನ್ ಇದ್ರೂ ಕೂಡ 15.6 ಇಂಚ್ ಸ್ಕ್ರೀನ್ ಇದ್ರೂ ಕೂಡ ಈ ಒಂದು ಸ್ಕ್ರೀನ್ ನಾವು ವ್ಯಾಲ್ಯೂ ಮಾಡಿದಾಗ ಏನಿಲ್ಲ ಅಂತಂದ್ರೆ ಒಂದು 10 ರಿಂದ 12 ಸಾವಿರ ರೂಪಾಯಿನ ಜಸ್ಟ್ ಈ ಒಂದು ಸ್ಕ್ರೀನ್ಗೆ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ ಇರತಕ್ಕಂಥ ಒಂದು ಗ್ರಾಫಿಕ್ಸ್ ಕಾರ್ಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ NVIDIA ದವರ ಒಂದು Geforce GTX 1660 Ti ಡೆಸ್ಕ್ಟಾಪ್ ಲೆವೆಲ್ ಪರ್ಫಾರ್ಮೆನ್ಸ್ ಇರತಕ್ಕಂತ GDDR6 ಟೈಪ್ ನ ಒಂದು 6GB ಗ್ರಾಫಿಕ್ಸ್ ಕಾರ್ಡ್ ಅನ್ನು ಯೂಸ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಇದೊಂದು ಬೆಸ್ಟ್ ಗ್ರಾಫಿಕ್ಸ್ ಕಾರ್ಡ್, ಆಯ್ತಾ. ಇನ್ ಕೇಸ್ ನೀವೇನಾದ್ರೂ ಒಂದು ಗುಡ್ FPS ನಲ್ಲಿ ಗೇಮ್ಸ್ ಗಳನ್ನ ಆಡ್ತೀರಾ ಅಂತಂದ್ರೆ, ಇವನ್ ನೀವು 1080 ರೆಸೊಲ್ಯೂಷನ್ ಅಲ್ಲಿ ಒಂದು ಹೈ ಗ್ರಾಫಿಕ್ಸ್ ಗೇಮ್ ಗಳನ್ನ ಆಡ್ತೀರಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ GTA 5 ಆಗಿರ್ಬೋದು, ಫೋರ್ಜಾ ಗೇಮ್ಸ್ ಗಳನ್ನ ನೀವು ಆರಾಮಾಗಿ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ಆಟ ಆಡಬಹುದು. ಹೌದು, ಇದೊಂದು ಪವರ್ಫುಲ್ ಮತ್ತು ಅಫೋರ್ಡಬಲ್ ಆಗಿರತಕ್ಕಂಥ ಒಂದು ಗ್ರಾಫಿಕ್ಸ್ ಕಾರ್ಡ್ ಅಂತ ಹೇಳ್ಬೋದು. ಇನ್ ಕೇಸ್ ನಾವೇನಾದ್ರೂ ಒಂದು PC ಬಿಲ್ಡ್ ಮಾಡ್ತೀವಿ ಅಂತಂದ್ರೆ, ಒಂದು ಸೇಮ್ ಗ್ರಾಫಿಕ್ಸ್ ಕಾರ್ಡ್ ಅನ್ನ ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ನಮಗೆ ಮಾರ್ಕೆಟ್ ನಲ್ಲಿ ಈ ಗ್ರಾಫಿಕ್ಸ್ ಕಾರ್ಡ್ ನಮಗೆ ಒಂದು 21,000 ರೂಪಾಯಿ ಬಜೆಟ್ ನಲ್ಲಿ ನಮಗೆ ಸಿಗ್ತಾ ಇದೆ. ಸೊ ನಾನೇನು ಪ್ರೈಸ್ ಅನ್ನ ಮೆನ್ಷನ್ ಮಾಡ್ತಿದ್ದೀನಲ್ಲ ಅದನ್ನೆಲ್ಲ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಕೊನೆಯಲ್ಲಿ ಒಂದು ಲ್ಯಾಪ್ಟಾಪ್ ನ ಒಂದು ಪ್ರೈಸ್ ಬಗ್ಗೆ ಖಂಡಿತವಾಗ್ಲೂ ಐಡಿಯಾ ಬರುತ್ತೆ. ಓಕೆನಾ, ಈ ಒಂದು ಲ್ಯಾಪ್ಟಾಪ್ ನಲ್ಲಿ ಇರತಕ್ಕಂತ ಒಂದು ರ್ಯಾಮ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ 16GB ರ್ಯಾಮ್ ಅನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. DDR4 ರ್ಯಾಮ್ ಇದು ಇಟ್ಸ್ ಎನಫ್ ಅಂತ ನನ್ಗೆ ಅನ್ಸುತ್ತೆ, ಆಯ್ತಾ. 16GB ರ್ಯಾಮ್ ನಿಮಗೆ ಆರಾಮಾಗಿ ಸಾಕಾಗುತ್ತೆ. ನೀವು ಫೋಟೋಶಾಪ್ ವರ್ಕ್ ಮಾಡ್ತೀರಾ ಅಂತಂದ್ರೆ, ಗ್ರಾಫಿಕ್ ಡಿಸೈನ್ ಮಾಡ್ತೀರಾ ಅಂತಂದ್ರೆ, ಗೇಮ್ಸ್ ಗಳನ್ನ ಆಡ್ತೀರಾ ಅಂತಂದ್ರೆ, 4K ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂದ್ರೂ ಕೂಡ 16GB ರ್ಯಾಮ್ ಇಟ್ಸ್ ಎನಫ್ ಅಂತ ನನ್ಗೆ ಅನ್ಸುತ್ತೆ. ಇವನ್ ನೀವು ನಿಮ್ಮ ಬ್ರೌಸರ್ ಅಲ್ಲಿ 100-150 ಸ್ಕ್ರೀನ್ಸ್ ಗಳನ್ನ ಓಪನ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಗೇಮ್ ಆಡಿದ್ರು ಕೂಡ ನಿಮಗೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಆಗಲ್ಲ. ಇನ್ ಕೇಸ್ ಈ ಒಂದು ರ್ಯಾಮ್ ಅನ್ನ ನಾವು ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಸಪರೇಟ್ ಆಗಿ ಅಂತಂದ್ರೆ ಒಂದು 6,800 ರಿಂದ 7,000 ರೂಪಾಯಿ ಬಜೆಟ್ ನಲ್ಲಿ ನಮಗೆ ಸಿಗುತ್ತೆ. ಓಕೆನಾ, ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ ಒಂದು ಸ್ಟೋರೇಜ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಹಾರ್ಡ್ ಡಿಸ್ಕ್ ಪ್ಲಸ್ SSD ಇದೆ ಅಂತ ಹೇಳ್ಬೋದು. ಇಲ್ಲಿ 256GB ಒಂದು SSD ನಲ್ಲಿ ಯೂಸ್ ಮಾಡಿದ್ದಾರೆ. 256GB NVMe SSD ಇದಾಗಿರುವಂತದ್ದು. 3500 MB per second M.2 SSD ಇದಾಗಿರುವಂತದ್ದು.
ಇರೋದು. ಇದರ ಜೊತೆಗೆ 1 TB ಹಾರ್ಡ್ ಡಿಸ್ಕ್ ಅನ್ನು ಸಹಿತ ಇದರಲ್ಲಿ ಇನ್ಸರ್ಟ್ ಮಾಡಿದ್ದಾರೆ. 7700 RPM ಒಂದು ಇರತಕ್ಕಂಥ 1 TB ಹಾರ್ಡ್ ಡಿಸ್ಕ್ ಇದು. 256 GB ಎನ್ಎಫ್ ಅಂತ ನನಗನ್ಸುತ್ತೆ. ಇವನ್ ನಾನು ಕೂಡ 256 GB ಇಲ್ಲಿ ಯೂಸ್ ಮಾಡ್ತಾ ಇರೋದು. ಇದರಲ್ಲಿ ನಾನು 4K ಎಡಿಟಿಂಗ್ ಆಗಿರ್ಬೋದು, ಆಮೇಲೆ ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ನಾನು ಪ್ರೋಗ್ರಾಮಿಂಗ್ ಸಹಿತ ಮಾಡ್ತಾ ಇದ್ದೀನಿ, ಯಾವುದೇ ಒಂದು ಪ್ರಾಬ್ಲಮ್ ಆಗಿಲ್ಲ. ಸೊ ನಾವೇನಾದರೂ ಮಾರ್ಕೆಟ್ನಲ್ಲಿ ಒಂದು 256 GB SSD M.2 SSD ನ ಮತ್ತೆ 1 GB ಹಾರ್ಡ್ ಡಿಸ್ಕ್ ನಾವು ಪರ್ಚೇಸ್ ಮಾಡಕ್ಕೆ ಹೋಗ್ತೀವಿ ಅಂತಂದ್ರೆ ಒಂದು 4000 ಪ್ಲಸ್ 3500 ಒಂದು 7500 ರೂಪಾಯಿ ಬಜೆಟ್ ನಲ್ಲಿ ನಮಗೆ ಇದು ಸಿಗ್ತಾ ಇದೆ. ಓಕೆನಾ, ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ ಒಂದು ಬ್ಯಾಟರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇವರು ಅಪ್ ಟು 6 ಅವರ್ಸ್ ವರೆಗೂ ಬ್ಯಾಟರಿ ಲೈಫ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಟೆಸ್ಟ್ ಮಾಡಿರೋ ಪ್ರಕಾರ ಇನ್ ಕೇಸ್ ನಾವೇನಾದ್ರೂ ಒಂದು ಹೆವಿ ಗೇಮ್ಸ್ ನ ಆಡಿದ್ವಿ ಅಂತಂದ್ರೆ, ಆಮೇಲೆ ಹೆವಿ ಪ್ರೋಗ್ರಾಮಿಂಗ್ ಮಾಡಿದ್ವಿ ಅಂತಂದ್ರೆ ನಮಗೆ ಅಪ್ ಟು 3 to 3.5 ಅವರ್ಸ್ ವರೆಗೂ ಮಾತ್ರ ಒಂದು ಬ್ಯಾಟರಿ ಚಾರ್ಜ್ ಬರುತ್ತೆ. ಇದನ್ನ ಬಿಟ್ಟರೆ ಒಂದು ನಾರ್ಮಲ್ ಯೂಸೇಜ್ ಮಾಡಿದ್ರೆ, ಮೂವೀಸ್ ನೋಡ್ತೀರಾ ಅಂತಂದ್ರೆ ನಿಮಗೆ ಅಪ್ ಟು 5 to 5.5 ಅವರ್ಸ್ ವರೆಗೂ ಬರುತ್ತೆ. ಬಟ್ ನೀವು ನಾರ್ಮಲ್ ಯೂಸೇಜ್ ಮಾಡ್ತೀರಾ ಅಂತಂದ್ರೆ ಈ ಒಂದು ಲ್ಯಾಪ್ಟಾಪ್ ನಿಮಗಲ್ಲ. ಇನ್ ಕೇಸ್ ನೀವೇನಾದ್ರೂ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತಂದ್ರೆ, ಗೇಮ್ಸ್ಗಳನ್ನ ಆಡ್ತೀರಾ ಅಂತಂದ್ರೆ, ಗ್ರಾಫಿಕ್ ಡಿಸೈನ್ ಮಾಡ್ತೀರಾ ಅಂತಂದ್ರೆ ಒಂದು ಬಜೆಟ್ ಲ್ಯಾಪ್ಟಾಪ್ ಅಂತ ನನಗೆ ಅನ್ಸುತ್ತೆ. ಆಮೇಲೆ ಈ ಒಂದು ಲ್ಯಾಪ್ಟಾಪ್ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇನ್ ಕೇಸ್ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಲ್ಯಾಪ್ಟಾಪ್ ನ ಬೆಲೆ ನಿಮಗೆ ಒಂದು 89,000 ರೂಪೀಸ್ ಆಗುತ್ತೆ. ಸೊ 89,000 ರೂಪಿ ನಾನೇನು ನಿಮ್ಗೆ ಪ್ರೈಸ್ ಹೇಳಿದ್ನಲ್ಲ, ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊತಾ ಬನ್ನಿ, ಅದು ಇಷ್ಟಕ್ಕೆ ಮ್ಯಾಚ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಅಪ್ ಟು ಒಂದು 75,000 ರೂಪೀಸ್ ವರೆಗೂ ಆಗುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಶಾಪ್ ಅಡ್ರೆಸ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಈ ಬಜೆಟ್ ನಲ್ಲಿ ನೀವು ಲ್ಯಾಪ್ಟಾಪ್ ನ ನೋಡ್ತಾ ಇದ್ದೀರಾ ಅಂತಂದ್ರೆ, ಇನ್ ಕೇಸ್ ನೀವೇನಾದ್ರೂ ಈ ಬಜೆಟ್ ನಲ್ಲಿ ಒಂದು ಗೇಮಿಂಗ್ PC ನ ಅಥವಾ ಒಂದು ವಿಡಿಯೋ ಎಡಿಟಿಂಗ್ ಅಥವಾ ಗ್ರಾಫಿಕ್ಸ್ ಡಿಸೈನ್ ಮಾಡಕ್ಕೆ ಒಂದು PC ಬಿಲ್ಡ್ ಮಾಡ್ತೀರಾ ಅಂತಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ನನ್ನ ಫ್ರೆಂಡ್ ಚಾನಲ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅಲ್ಲಿ ನಿಮಗೆ ಎಲ್ಲಾ ರೀತಿ ಒಂದು PC ಬಿಲ್ಡ್ ಮಾಡ್ತಕ್ಕಂಥ ಒಂದು ಕಾಂಪೋನೆಂಟ್ಸ್ ನ ಒಂದು ಪ್ರೈಸ್ ಆಗಿರ್ಬೋದು, ಆಮೇಲೆ ಏನೆಲ್ಲ ಒಂದು ನೀವು ಪರ್ಚೇಸ್ ಮಾಡಬೇಕು ಅಂತ ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಒಂದು ಚಾನಲ್ಗೆ ಹೋಗ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚಿನ ಒಂದು ಮಾಹಿತಿನ ನೀವು ಪಡ್ಕೊಳ್ಬಹುದು. ಓಕೆ, ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.